ವಾಚಂ ಜುಹಾವ ಮನಸಿ ತತ್ಪ್ರಾಣ ಇತರೇ ಪರಂ ಧೃತ್ಯಾಶಪಾನಂ ಸೋತ್ಸರ್ಗಂ ತತ್ಪರತ್ವೇ ಹ್ಯಜೋಹವೀತ್ ತತ್ವೇ ಹುತ್ವಾಥ ಪಂಚತ್ವಂ ತಚ್ಚೈಕತ್ವೇ ಜುಹೋನ್ಮುನಿಃ ಸರ್ವಮಾತ್ಮನ್ ನಿಜುಹವೀತ್ ಬ್ರಹ್ಮಣ್ಯಾತ್ಮಾನಮವ್ಯಯೇ. ಶ್ರೀ ಗುರುಭ್ಯೋ ನಮಃ. ಮಹಾಪ್ರಸ್ಥಾನಕ್ಕೆ ಹೊರಟ ಯುಧಿಷ್ಠಿರ ಏನು ಲಯಚಿಂತನ ಮಾಡಿದ ಅನ್ನೋದನ್ನು ಭಾಗವತದ 1ನೇ ಸ್ಕಂದದ 15ನೇ ಅಧ್ಯಾಯದ 10 ಮತ್ತು 11ನೇ ಶ್ಲೋಕಗಳಿಗೆ ಅನುಸಾರವಾಗಿ ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಭಾಗವತದ ಶ್ಲೋಕದ ಅರ್ಥವನ್ನು ಈಗ ನೋಡಿದ್ದೀವಿ. ಭಾಗವತದ ತಾತ್ಪರ್ಯದಲ್ಲಿ ಆಚಾರ್ಯ ವಾಕ್ಯಗಳನ್ನು ಪ್ರಾಣಮಪಾನೆ ತಂ ವ್ಯಾನೆ ಬ್ರಹ್ಮ ಸರ್ವಗತಂ ಅಲ್ಲಿಯವರೆಗೆ ವಾಕ್ಯಗಳ ಅರ್ಥ ನೋಡಿದ್ದೀವಿ. ಅದಾದ ಬಳಿಕ ಯಾರು ಯಾರಿಂದ ಹುಟ್ಟುತ್ತಾರೆ ಅಂತ ಹೇಳುವ ಒಂದು ಚಿಂತನ ಅದು ನಮ್ಮಲ್ಲಿ ಇದ್ದರೆ ಮುಂದೆ ಹುಟ್ಟಿದವರು ಹುಟ್ಟಿಗೆ ಕಾರಣರಾದವರಲ್ಲಿ ಲೀನಾಗ್ತಾರೆ ಅನ್ನುವ ಚಿಂತನವೂ ನಮಗೆ ಸುಲಭ ಆಗ್ತದೆ ಎಂಬ ದೃಷ್ಟಿಕೋನದಿಂದ ಯಾರು ಎಲ್ಲಿಂದ ಹುಟ್ಟಿದ್ದಾರೆ ಅನ್ನೋದನ್ನು ಹೇಳುವ ನಾರಾಯಣ ಅಧ್ಯಾತ್ಮ ಅನ್ನುವ ಗ್ರಂಥದ ಮಾತುಗಳನ್ನ ನೋಡ್ತಾ ಇದ್ದೀವಿ. ಉಮಾ ವಾಗಾತ್ಮಿಕ ಮನ ಆತ್ಮನಃ ರುದ್ರಾಜ್ಜಾತ ಅನ್ನುವವರೆಗೆ ನಮ್ಮ ಶ್ರವಣ ಈಗ ಸಮಾಪ್ತವಾಗಿದೆ. ಮುಂದೆ ಆ ಮನೋಭಿಮಾನಿಯಾದ ರುದ್ರ ಪ್ರಾಣಾಭಿಮಾನಿಯಾದಂಥ ಮುಖ್ಯ ಪ್ರಾಣನ ಪ್ರಾಣ ಎಂಬ ರೂಪದಲ್ಲಿ ಲಯ ಹೊಂದುತ್ತದೆ ಅಂತ ಅನ್ನೋದನ್ನು ನಾವೀಗ ನೋಡಬೇಕಾಗಿದೆ. ಪ್ರಾಣಾಹ್ವಯಾತ್ ವಾಯೋ ಮುಖ್ಯವಾಯೋ ಸಕಾಶಾತ್ ರುದ್ರೋ ಜಾತಃ ತತ್ರ ಲೀಯತೆ ಚ ಯಾದವಾರ್ಯರ ಮಾತುಗಳು. ಆತ್ಮರೂಪತಃ ಆ ಶ್ಲೋಕದಲ್ಲಿ ಪ್ರಾಣಾಭಯಾತ್ ಸ ವಾಯೋಶ್ಚ ಸೋಪಾನಾದ್ ಆತ್ಮರೂಪತಃ ಅಂತಿದೆ. ಸಹ ಆ ಮನೋಭಿಮಾನಿಯಾದ ರುದ್ರ ಪ್ರಾಣಾಹ್ವಯಾತ್ ವಾಯೋ ವಾಯುವಿನ ಪ್ರಾಣ ಎಂಬ ರೂಪದಿಂದ ಹುಟ್ಟಿದ. ಸಹ ಆ ಪ್ರಾಣ ಆತ್ಮರೂಪತಃ ಅಪಾನಾತ್ ಆ ಮುಖ್ಯ ಪ್ರಾಣನ ಒಂದು ರೂಪವೇ ಆದಂತಹ ಅಪಾನ ಎಂಬ ರೂಪದಿಂದ ಹುಟ್ಟಿದ. ಆತ್ಮರೂಪತಃ ಅಂತ ಸ್ವಸ್ವರೂಪತಃ ಮುಖ್ಯ ಪ್ರಾಣನ ಸ್ವರೂಪವೇ ಆದಂತಹ ತಾತ್ಪರ್ಯ. ಮುಂದೆ ಸಹ ಆ ಅಪಾನ ವ್ಯಾನದಿಂದ ಹುಟ್ಟಿದ ಇದನ್ನ ಹೇಳ್ತಿದ್ದಾರೆ. ಇಲ್ಲಿ ಯಾದವಾರ್ಯರು ತಿಳಿಸುವಂತೆ ಗ್ರಂಥಾಂತರೋಕ್ತಾ ಪ್ರಾಣಾದೀನಾಂ ಅಪಾನಾದೋ ಲಯಚಿಂತನ ಪ್ರಕಾರಾ ಉಪಾಚಿತಾ. ಭಾಗವತದಲ್ಲಿ ಹೆಚ್ಚು ವಿವರಗಳು ಬಂದಿಲ್ಲ. ಬೇರೆ ಗ್ರಂಥದಲ್ಲಿ ಅರ್ಥಾತ್ ಯಾದವಾಧ್ಯಾತ್ಮ ಮೊದಲಾದ ಗ್ರಂಥದಲ್ಲಿ ಬಂದಿರುವಂತಹ ಮಾತುಗಳನ್ನು ನಾವು ಸ್ವೀಕಾರ ಮಾಡಬೇಕು. ತಚ್ಚ ಏಕತ್ವೇ ಅಂತಲ್ಲಿ ಚಕಾರ ಇದೆಯಲ್ಲ 11ನೇ ಶ್ಲೋಕದಲ್ಲಿ, ಅದರಿಂದ ಭಾಗವತವು ಕೂಡ ಬೇರೆ ಗ್ರಂಥಗಳಲ್ಲಿ ಬಂದಿರುವ ವಿಷಯಗಳನ್ನು ಇಲ್ಲಿ ಸ್ವೀಕಾರ ಮಾಡಿರಿ ಅಂತ ಸೂಚನೆ ಮಾಡಿದೆ. ಅದಕ್ಕೆ ನಾವು ನೋಡಬೇಕಾದ ಗ್ರಂಥವೇ ಯಾದವಾಧ್ಯಾತ್ಮ. ಹಾಗಾಗಿ ಯಾದವಾರ್ಯರು ನಮಗೆ ತೋರಿಸುವ 5 ಪ್ರಕಾರಗಳು ಅವುಗಳನ್ನು ನಾವೀಗ ನೋಡಬೇಕು. ಪುರಾಣಿಕಾಚಾರ್ಯರ ನಮ್ಮ ಗುರುಗಳಾದ ಪುರಾಣಿಕಾಚಾರ್ಯರ ಅನುವಾದದಲ್ಲಿ ಕೂಡ ನೀವು ಅದನ್ನು ಗಮನಿಸಬಹುದು. ಇದೆಲ್ಲವನ್ನು ವಿವರಿಸುವಾಗ ನಾನು ಒಂದು ಕೋಷ್ಟಕವನ್ನು ಕೂಡ ನಿಮಗೆ ಕಳಿಸಿರ್ತೇನೆ. ಅದನ್ನು ಕೇಳ್ತಾ ನೀವು ಈ ಭಾಗಗಳನ್ನು ಕೇಳಿದರೆ ನಿಮಗದು ಸರಿಯಾಗಿ ಅವಗಾಹನೆಗೆ ಬರ್ತದೆ. ಇಲ್ಲದೆ ಹೋದರೆ ಪೂರ್ಣವಾದ ಸ್ಪಷ್ಟತೆ ಸಿಗಲಿಕ್ಕಿಲ್ಲ. ಅತ್ರ ಪ್ರಕಾರದ್ವಯಂ ಅಂತಾರೆ ಯಾದವಾರ್ಯರು. ಪುರಾಣಿಕಾಚಾರ್ಯರ ಗ್ರಂಥದಲ್ಲಿ ಅದು ಬಂದಿದೆ, ನೀವು ಅದನ್ನು ನೋಡಿಯೇ ಇದ್ದೀರಿ. ಅಲ್ಲಿ 2 ಪ್ರಕಾರಗಳಿವೆ ಅಂತ ಹೇಳ್ತಿದ್ದಾರೆ ಪುರಾಣಿಕಾಚಾರ್ಯರು. ಒಟ್ಟಾರೆ 5 ಪ್ರಕಾರಗಳು. ಯಾದವಾರ್ಯರ ಮೊದಲು ಹೇಳಿರುವುದು 2 ಪ್ರಕಾರಗಳನ್ನು. ಈ ಉತ್ಪತ್ತಿ ಕ್ರಮ 5 ಬಗೆಯಾಗಿದೆ. ಪ್ರಾಣ ಸ್ವಸ್ವರೂಪನಾದ ಅಪಾನನಿಂದ. ಇಲ್ಲಿ ಎಲ್ಲವೂ ಕೂಡ ಮುಖ್ಯ ಪ್ರಾಣದೇ 5 ರೂಪಗಳು. ಗರುಡನದ 5 ರೂಪಗಳಾಗಲಿ, ಮುಖ್ಯ ಪ್ರಾಣನ ಪುತ್ರರಾದ 5 ರೂಪಗಳನ್ನಾಗಲಿ ಇಲ್ಲಿ ಏನೂ ಹೇಳ್ತಾ ಇಲ್ಲ. ಅದಕ್ಕಾಗಿ ಅಲ್ಲೆಲ್ಲ ಕಡೆಯೂ ಕೂಡ ಪ್ರಾಣ ಸ್ವಸ್ವರೂಪನಾದ ಅಪಾನನಿಂದ, ಅಪಾನ ಸ್ವಸ್ವರೂಪನಾದ ವ್ಯಾನನಿಂದ ಅಂತ ಹೀಗೆ ವಿವರಿಸ್ತಾ ಇರ್ತದೆ. ಈ
ಶ್ಲೋಕದಲ್ಲಿ ಪ್ರಾಣಾಹಯಾತ್ಸ ವಾಯೋಶ್ಚ ಅಂತ ಶ್ಲೋಕ ಇದೆಯಲ್ಲ, ಭಾಗವತ ತಾತ್ಪರ್ಯದ ಶ್ಲೋಕ. ಅಲ್ಲಿ ಸಹ ಅಂದರೆ ರುದ್ರ ಅಂತ ಅರ್ಥ. ಅವನು ಪ್ರಾಣಾಹಯಾತ್ ವಾಯೋ, ಪ್ರಾಣ ಎಂಬ ಹೆಸರುಳ್ಳ ವಾಯುವಿನಿಂದ ಹುಟ್ಟಿದ್ದಾನೆ ಅಂತ ಬಂತು. ಮುಂದೆ ಸೋಪಾನಾದಾತ್ಮರೂಪತಃ ಸ್ವರೂಪಾದೇವ ಸವ್ಯಾನಾತ್, ಇದಿಷ್ಟು ಭಾಗ ಏನಿದೆ ಇದು ಆ ಒಂದನೇ ಉತ್ಪತ್ತಿ ಕ್ರಮವನ್ನು ತೋರಿಸುವ ಭಾಗ. ಶ್ಲೋಕವನ್ನು ನೋಡಿ ಶ್ಲೋಕದ ಅನ್ವಯಾರ್ಥಗಳನ್ನು ಕೂಡ ಗಮನಿಸಬೇಕು ಅಂತಿದ್ದವರಿಗೆ ಇದನ್ನು ಹೇಳ್ತಿದ್ದೇನೆ. ಹೀಗೆ ಪ್ರಾಣನು ಸ್ವಸ್ವರೂಪನಾದ ಅಪಾನನಿಂದ, ಅಪಾನ ಸ್ವಸ್ವರೂಪನಾದ ವ್ಯಾನನಿಂದ, ಇದಿಷ್ಟು ಅರ್ಥ ನಮಗೆ ಆ ಶ್ಲೋಕದಲ್ಲಿ ಸೋಪಾನಾದ ಆತ್ಮರೂಪತಃ ಸ್ವರೂಪಾದೇವ ಸವ್ಯಾನಾಥ್ ಇಷ್ಟು ಭಾಗದಿಂದ ಸಿಗ್ತದೆ. ಅದಾದಮೇಲೆ ಎರಡನೇ ವಿವರಣೆ ಇದೆ, ಉದಾನ ವ್ಯಾನನಿಂದ ಹುಟ್ಟಿದ, ಮತ್ತು ಸಮಾನನು ಕೂಡ ವ್ಯಾನನಿಂದ ಹುಟ್ಟಿದ ಅಂತ. ಇದಿಷ್ಟು ಎರಡನೇ ಭಾಗ. ಅದು ನಮಗೆ ಶ್ಲೋಕದಲ್ಲಿ ಸಿಗುವುದು ಉದಾನೋ ವ್ಯಾನತಸ್ತಥ, ಹಾಗೆ ತಸ್ಮಾತ್ ಸಮಾನಃ. ಇದಿಷ್ಟು ಭಾಗದಿಂದ ನಮಗೆ ಎರಡನೇ ವಿವರಣೆ ಸಿಗ್ತದೆ. ಭಾಗವತ ತಾತ್ಪರ್ಯವನ್ನು ವ್ಯಾಖ್ಯಾನ ಮಾಡ್ತಿದ್ದಾರಲ್ಲ ಯಾದವಾರ್ಯರು, ಅಲ್ಲಿ ಅತ್ರ ಪ್ರಕಾರದ್ವಯಂ ವ್ಯಾನಾತ್ ಅಪಾನಸ್ಯ ಅಪಾನಾಚ್ಚ ಪ್ರಾಣಸ್ಯ ಜಾತತ್ವ ಉಕ್ತ್ಯ. ವ್ಯಾನನಿಂದ ಅಪಾನ ಹುಟ್ಟಿದ, ಅಪಾನನಿಂದ ಪ್ರಾಣ ಹುಟ್ಟಿದ ಅಂತ ಹೇಳಿದ್ರಿಂದ ಲಯವನ್ನು ಹಾಗೆ ಚಿಂತನೆ ಮಾಡಬೇಕು. ಪ್ರಾಣ ಅಪಾನನಲ್ಲಿ, ಅಪಾನ ವ್ಯಾನನಲ್ಲಿ ಲಯ ಹೊಂದುತ್ತಾನೆ ಇತಿ ಏಕಃ ಪ್ರಕಾರ. ಇದು ಒಂದನೇ ಪ್ರಕಾರ. ವ್ಯಾನಾತ್ ಉದಾನಸ್ಯ ಉದಾನಾತ್ ಸಮಾನಸ್ಯ ಜನ್ಮೋಕ್ತ್ಯ. ವ್ಯಾನನಿಂದ ಉದಾನ ಹುಟ್ಟಿದ, ಮತ್ತೆ ಆ ಉದಾನನಿಂದ ಸಮಾನ ಹುಟ್ಟಿದ ಅಂತ ಹೀಗೆ ಹೇಳಿಕೆ ಇದ್ದ. ಸಮಾನಸ್ಯ ಉದಾನೆ ಉದಾನಸ್ಯ ವ್ಯಾನೆ ಲಯ ಇತ್ಯಪರಃ. ಸಮಾನ ಉದಾನನಲ್ಲಿ ಲಯ ಹೊಂದುತ್ತಾನೆ, ಉದಾನ ವ್ಯಾನನಲ್ಲಿ ಲಯ ಹೊಂದುತ್ತಾನೆ ಇತಿ ಅಪರಃ. ಇದು ಎರಡನೇ ಪ್ರಕಾರ ಯಾದವಾರರು ಹೇಳೋದು. ಬಹುತೇಕ ಯಾದವಾರರು ಹೇಳಿದ್ದನ್ನೇ ಪುರಾಣಿಕಾಚಾರ್ಯರು ಕನ್ನಡದಲ್ಲಿ ಅನುವಾದಿಸಿದ್ದಾರೆ. ವಿಜಯಧ್ವಜರಿಯನ್ನು ಇದ್ರ ಬಗ್ಗೆ ಹೇಳಲಿಲ್ಲ. ಆದ್ದರಿಂದ ಪ್ರಕಾರಾಂತರಮಪ್ಯಾಹ ವ್ಯಾನಾಚ್ಯ ಇತಿ. ಮೂರನೇ ಪ್ರಕಾರವನ್ನು ಹೇಳ್ತಿದ್ದಾರೆ ವ್ಯಾನಾಚ್ಯ ಎಂಬ ಮಾತಿನಿಂದ. ಯಾದವಾರ್ಯ ಪಾಠದಲ್ಲಿ ವ್ಯಾನಾದ್ವಾ ಅಂತಿದೆ, ಆದರೆ ಮೂಲದ ಪಾಠದಲ್ಲೆಲ್ಲ ವ್ಯಾನಾಚ್ಯ ಅಂತಿದೆ ಇರುವುದನ್ನು ಗಮನಿಸಬೇಕು. ವ್ಯಾನಾಚ್ಯ ಅನ್ನೋ ಪಾಠವೇ ಹೆಚ್ಚು ಯೋಗ್ಯವಾಗಿ ಕಾಣಿಸ್ತದೆ. ಪ್ರಕಾರಾಂತರಮಪ್ಯಾಹ ಅಂಥೇಳಿ ವ್ಯಾನಾಚ್ಯ ಇತಿ ಅಂಥೇಳಿ ಮುಂದೆ ತಥಾಚ ಅತ್ರ ವ್ಯಾನಾತ್ ಸಮಾನಸ್ಯ ಉತ್ಪತ್ತಿ ಕಥನೇನ ವ್ಯಾನೇ ಸಮಾನಸ್ಯ ಉದಾನಯೋ ಲಯ ಉಕ್ತಃ ಇತಿ ಜ್ಞಾತವ್ಯಂ ಅಂತ ಹೀಗಿದಿಷ್ಟು ಒಂದೇ ಪ್ಯಾರಾದಲ್ಲಿ ಇರಬೇಕು. ಪ್ರಕಾರಾಂತರ ಅಂತ ಅದು ಮೂರನೇ ಪ್ರಕಾರ. ಆ ಮೂರನೇ ಪ್ರಕಾರವನ್ನು ಹೇಳಲಿಕ್ಕೆ ಪ್ರಾರಂಭಿಸಿದ ಮೇಲೆ ಆ ಮೂರನೇ ಪ್ರಕಾರವನ್ನು ಸಂಪೂರ್ಣವಾಗಿ ವಿವರಿಸುವ ವಾಕ್ಯ ಎಲ್ಲವೂ ಕೂಡ ಒಂದೇ ಕಡೆ ಇರಬೇಕಾದ್ದು ನ್ಯಾಯ. ಅಲ್ಲೇ ಹಿಂದಿನ ಪ್ಯಾರಾಗ್ರಾಫ್ನಲ್ಲಿ ಅದು ಸೇರಬೇಕು. ಅಥವಾ ಪ್ರಕಾರಾಂತರಮಪ್ಯಾಹ ಅನ್ನುವುದನ್ನು ಕೂಡ ಮುಂದಿನ ಪ್ಯಾರಾದಲ್ಲಿ ಸೇರಿಸಬೇಕು. ಇವೆಲ್ಲ ಎಡಿಟಿಂಗ್ ಮಿಸ್ಟೇಕ್ಸ್. ಇದನ್ನು ನಾವು ಸರಿಯಾಗಿ ತಿಳ್ಕೊಂಡ್ರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸುಲಭ ಆಗ್ತದೆ. ಅದಕ್ಕಾಗಿ ಹೇಳಿದೆ. ವ್ಯಾನಾಚ್ಚ ಅಪಿ ಅಪಾನಃ ಪ್ರಾಣ ಏವಚ ಅಂತಲ್ಲಿ ಮುಂದೆ ಕಂಡು ಬರ್ತದೆ. ಇಲ್ಲಿ ಮೂರನೇ ಭಾಗವನ್ನು ವಿವರಿಸುವಂತಹ ಕನ್ನಡದ ಅನುವಾದವಿದೆ, ಸಮಾನ ವ್ಯಾನನಿಂದ ಉದಾನನೋ ಸಮಾನನಿಂದ ಅಂತ. ಇದನ್ನ ಆ ಶ್ಲೋಕದಲ್ಲಿ ಸಮಾನೋ ವ್ಯಾನಾಚ್ಚ ಅಪಿ ಈ ಮಾತಿನಿಂದ ತಗೊಳ್ಬೇಕು. ಈ ಸಮಾನ ಹಿಂದೆ ಹೇಳಿದಂತೆ ಉದಾನದಿಂದ ಹುಟ್ಟಿದ್ದಾನೆ, ಮತ್ತೆ ವ್ಯಾನದಿಂದಲೂ ಕೂಡ ಹುಟ್ಟಿದ್ದಾನೆ, ಮತ್ತೆ ಆ ಸಮಾನನಿಂದ ಉದಾನ ಹುಟ್ಟುತ್ತಾನೆ ಅಂತ ಹೀಗಾದ್ರೆ ತಾತ್ಪರ್ಯ. ಯಾದವಾರ್ಯರ ಆ ವಾಕ್ಯದ ಅನುಸಾರವಾಗಿ ತಥಾಚ ವ್ಯಾನಾತ್ ಸಮಾನಸ್ಯ ಉತ್ಪತ್ತಿ ಕಥನೇನ, ವ್ಯಾನದಿಂದ ಸಮಾನ ಹುಟ್ಟುತ್ತಾನೆ ಅಂತ ಹೀಗೆ ಹೇಳಿದ್ದರಿಂದ ವ್ಯಾನೇ ಸಮಾನೋದಾನಯೋ ಲಯ, ಆ ವ್ಯಾನನಲ್ಲೇ ಸಮಾನ ಮತ್ತು ಉದಾನ ಇಬ್ಬರು ಕೂಡ ಲಯ ಹೊಂದುತ್ತಾರೆ ಅಂತ ತಿಳ್ಕೊಳ್ಬೇಕು. ಯಾಕಂದರೆ ವ್ಯಾನನಿಂದ ಸಮಾನ, ಆ ಸಮಾನನಿಂದ ಉದಾನ ಹುಟ್ಟಿರುವುದರಿಂದ ಸಮಾನ ಮತ್ತು ಉದಾನದಿಬ್ಬರು ಕೂಡ ವ್ಯಾನನಲ್ಲಿ ಲಯ ಹೊಂದುತ್ತಾರೆ ಅಂತ ತಿಳ್ಕೊಳ್ಬೇಕು. ಇದು
ಮೂರನೆಯ ಭಾಗ, ಮೂರನೆಯ ಚಿಂತನ ಕ್ರಮ. ಅನ್ಯಮಪಿ ಪ್ರಕಾರಮಾಹ ಅಂತ ಹೇಳ್ತಾರಲ್ಲ ಯಾದವಾರ್ಯರು, ಅದು ನಾಲ್ಕನೇ ಪ್ರಕಾರ. ಅಪಾನಃ ಪ್ರಾಣ ಏವ ಚ ಅಪಾನಾತ್ ಅಂತ ಭಾಗವತ ತಾತ್ಪರ್ಯದಲ್ಲಿದೆ. ಅಪಾನಃ ಪ್ರಾಣ ಏವ ಚ ಅಪಾನಾತ್, ಅಪಾನಃ ಪ್ರಾಣ ಏವ ಚ ಅಂತ ಪೂರ್ವಾರ್ಧದಲ್ಲಿದೆ, ಅಪಾನಾತ್ ಅಂತ ಉತ್ತರಾರ್ಧದಲ್ಲಿದೆ. ಅವೆರಡನ್ನು ಸೇರಿಸಿ ನಾಲ್ಕನೇ ಭಾಗವನ್ನು ವಿವರಿಸ್ತವೆ ಅಂತ ನಾವು ತಿಳ್ಕೊಳ್ಬೇಕು. ಅಪಾನಾದೇವ ಅಪಾನಃ ಪ್ರಾಣಶ್ಚ ಇತಿ ಇಮೌ, ಇವರಿಬ್ಬರು ಕೂಡ ಅಪಾನದಂದರೆ ಹುಟ್ಟಿದವರು ಅಂತ ನಾವು ತಿಳ್ಕೊಳ್ಬೇಕು. ಅಪಾನ ಎಂಬ ಒಂದು ರೂಪ, ಅದರಿಂದಲೇ ಅಪಾನ ಎಂಬ ರೂಪವು ಹುಟ್ಟಿತು, ಪ್ರಾಣ ಎಂಬ ರೂಪವೂ ಹುಟ್ಟಿತು ಅಂತ ಅದಕ್ಕೆ ತಾತ್ಪರ್ಯ ಆಗ್ತದೆ. ಎಲ್ಲವೂ ಮುಖ್ಯ ಪ್ರಾಣನ ರೂಪಗಳೇ ಆದ್ದರಿಂದ ಹೀಗೆ ಹುಟ್ಟುವುದು ಆಶ್ಚರ್ಯ ಅಲ್ಲ, ಅದನ್ನು ಮುಂದೆ ಹೇಳ್ತಾರೆ. ತಸ್ಮಾತ್ ಅಪಾನೇ ಏವ ತೌ ಲೀಯತೆ ಇತ್ಯರ್ಥ. ಆದ್ದರಿಂದ ಅವೆರಡೂ ಕೂಡ, ಈ ಪ್ರಾಣ ಮತ್ತು ಅಪಾನಗಳೆರಡೂ ಕೂಡ ಅಪಾನನಲ್ಲಿಯೇ ಲಯ ಹೊಂದುತ್ತವೆ ಅಂತ ಅದರ ತಾತ್ಪರ್ಯ. ಮುಂದೆ ತ್ರಿತ್ವೇ ಹುತ್ವ ಅಥ ತ್ರಿತ್ವೇ ಹುತ್ವ ಅಥ ಅಂತಿದೆಯಲ್ಲ, ಅದನ್ನ ವಿವರಿಸ್ತಾ ಇದ್ದಾರೆ ತಿಸ್ರುಭಿಹಿ ಎಂಬ ಮಾತಿನಿಂದ. ಭಾಗವತ ತಾತ್ಪರ್ಯದಲ್ಲಿ ತ್ರಿಸ್ರುಭಿಶ್ಚ ಸಮಾನೋದಾನ ಯೋಜ್ಜನಿಹಿ ಅಂತ ಅದನ್ನು ವಿವರಿಸ್ತಾ ಇರೋದು. ತ್ರಿತ್ವೇ ಹುತ್ವ ಅಥ ಅನ್ನೋ ನಂತರ ಒಂದು ದಂಡ ಇದೆಯಲ್ಲ, ಫುಲ್ ಸ್ಟಾಪ್, ಅದನ್ನು ಬೇಡ, ಅದನ್ನು ಕೂಡ ತೆಗೆದು ಹಾಕ್ಕೊಂಡ್ಬಿಡಿ. ತಿಸ್ರುಭಿಹಿ ಅಂದರೆ ಪ್ರಾಣಾಪಾನ ವ್ಯಾನಾಖ್ಯೈ ತಿಸ್ರುಭಿಹಿ ಅಂತ ಹೀಗರ್ಥ. ಇದು 5ನೆಯ ವಿವರಣೆ. ಇದು 5ನೆಯ ವಿವರಣದಲ್ಲಿ ಸಮಾನ ಉದಾಹರಣೆಗಳಿಬ್ಬರು ಕೂಡ ಪ್ರಾಣಾಪಾನ ವ್ಯಾನ ಎಂಬ 3 ರೂಪಗಳಿಂದ ಹುಟ್ಟಿದ್ದಾರೆ ಅಂತ ಬಂದಿದೆ. ಅದನ್ನೇ ತಿಸ್ರುಭಿಹಿ ಅಂದರೆ ಪ್ರಾಣಾಪಾನ ವ್ಯಾನ ಎಂಬ 3 ರೂಪಗಳಿಂದ ಈ ಸಮಾನ ಉದಾಹರಣೆಗಳಿಬ್ಬರು ಕೂಡ ಹುಟ್ಟಿದ್ದಾರೆ ಅಂತ ನಾವು ತಿಳ್ಕೊಳ್ಬೇಕು. ಇದು 5ನೆಯ ಪ್ರಕಾರ. ತಿಸ್ರುಭಿಹಿ ಮೂರ್ತಿಭಿಹಿ, 3 ರೂಪಗಳಿಂದ ಅಂತ ಅದರ ತಾತ್ಪರ್ಯ. ತ್ರಿತ್ವೇ ಹುತ್ವ ಅಥ ಅಂತಿದೆಯಲ್ಲ, ಅಥ ಎಂಬ ಶಬ್ದಕ್ಕೆ ಸಮಾನ ಉದಾಹರಣರು ಅಂತ ಹೀಗೆ ಅರ್ಥ ಮಾಡಬೇಕಾಗ್ತದೆ. ಹೀಗೆ ಜನಿಸಿದರು ಅಂತ ಪುರಾಣಿಕಾಚಾರ್ಯರು ಕೂಡ 5 ವಿವರಣೆಗಳನ್ನು ಬರೆದಿದ್ದಾರೆ. ಅದಾದ್ಮೇಲೆ ಈ ದೇವತೆಗಳಿಗೆ ಯಾರಿಂದ ಉತ್ಪತ್ತಿಯೋ ಅವರಲ್ಲಿ ಲಯ ಅಂತ ಇಷ್ಟೊಂದು ಬರೆದಾಗಿದೆ. ಮುಂದೆ ಇನ್ನೂ ಒಂದು ರೀತಿಯಿಂದ ಲಯ ಚಿಂತನೆ ಹೀಗಿದೆ ಅಂತ ಬರೆದಿದ್ದಾರೆ ಅವರು. ಅದನ್ನು ಮುಂದುವರೆಸ್ತಾರೆ, ಯಾದವಾರ್ಯರು ತಮ್ಮ ವಾಕ್ಯಗಳಲ್ಲಿ ಹೇಳಿದ್ದಾರೆ. ಸಮಾನೋದಾನಗಳು ಪ್ರಾಣಾಪಾನ ವ್ಯಾನಗಳಿಂದಲೇ ಹುಟ್ಟಿವೆ ಅಂತ ಹಿಂದೆ ಬಂದಿದೆ. ಆದ್ದರಿಂದ ಅಲ್ಲಿಯೇ ಲಯ ಹೊಂದುತ್ತಾರೆ ಅಂತ ಕೂಡ ಅದರ ತಾತ್ಪರ್ಯ ಆಗ್ತದೆ. ಅತಸಮಾನೋದಾನವು ತಾಸು ಅಂದರೆ ಪ್ರಾಣಾಪಾನ ವ್ಯಾನಗಳಲ್ಲಿಯೇ ಲಯ ಹೊಂದುತ್ತಾರೆ, ಆ ಮೂರ್ತಿಗಳಲ್ಲೇ ಲಯ ಹೊಂದುತ್ತಾರೆ ಅಂತ ಅರ್ಥ. ಗ್ರಂಥಾಂತರೋಕ್ತಂ ಪ್ರಕಾರಾಂತರಮಾಹ ತ್ರಯಾಣಾಮಥ ಪಂಚಾನಾಂ ಅನಾದ್ವಾ ಪ್ರಾಣತೋಭವ ಅಂತ ಇದು ಮುಂದಿಂದು. ಈ 5ರ ಬಳಿಕ ಇರುವಂತಹ ಮತ್ತೊಂದು ಎಕ್ಸ್ಟ್ರಾ ಇದೆ. ಪ್ರಾಣ ಅಪಾನ ವ್ಯಾನಾನಾಂ ಈ 3 ಕೂಡ ಹುಟ್ಟುವುದು ಹೇಗೆ? ತ್ರಯಾಣಾಂ, ಮೊದಲ 3ರದ್ದು ಹೇಳ್ತಾರೆ, ಆಮೇಲೆ 5ರದ್ದು ಹೇಳ್ತಾರೆ. ಪ್ರಾಣ ಅಪಾನ ವ್ಯಾನಗಳು ಪ್ರಾಣದಿಂದ ಹುಟ್ಟುತ್ತವೆ. ಮುಖ್ಯ ಪ್ರಾಣನದೇ ಪ್ರಾಣ ಎಂಬ ರೂಪ. ಆ ಪ್ರಾಣ ಎಂಬ ರೂಪದಿಂದ ಪ್ರಾಣ ಅಪಾನ ವ್ಯಾನ ಈ 3 ಕೂಡ ಹುಟ್ಟುತ್ತವೆ. ತ್ರಯಾಣಾಂ ಅಂತ ಅನ್ನೋದ್ರಲ್ಲಿ ಇದನ್ನು ತಿಳಿಸಿದ್ದಾರೆ. ಅಥವಾ ಪಂಚಾನಾಂ ಅಂತ ಇನ್ನೊಂದು, ಪಂಚಾನಾಂ ಅನಾದ್ವಾ ಪ್ರಾಣತೋಭವ ಅಂತ ಮುಂದಿನ ಇನ್ನೊಂದು. ಪ್ರಾಣಾಪಾನ ವ್ಯಾನಗಳು ಈ 3 ಕೂಡ ಪ್ರಾಣನಿಂದೇ ಹುಟ್ಟಿ ಅವನಲ್ಲೇ ಲಯ ಹೊಂದುತ್ತವೆ. ಅಥವಾ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅನ್ನುವ 5 ರೂಪಗಳು ಕೂಡ ಮೂಲ ಪ್ರಾಣನಿಂದಲೇ ಅವು ಹುಟ್ಟುತ್ತವೆ ಅಂತ ಹೀಗೆ ಇನ್ನೊಂದು ಉತ್ಪತ್ತಿ ಅಂತ ಅವರು ವರ್ಣನೆ ಮಾಡಿದ್ದಾರೆ. ಅದನ್ನು ಯಾದವಾರ್ಯರು ಪ್ರಾಣ ಅಪಾನ ವ್ಯಾನಾನಾಂ ಈ 3ಕ್ಕೆ ಅನಾಹ್ವಯಾನ್ ಮುಖ್ಯವಾಯು ನಾಮಕಾತ್ ಮೂಲರೂಪಾತ್ ಪ್ರಾಣತೋಭವ, ಪ್ರಾಣಭವ ಅಂತಿದೆ, ಪ್ರಾಣತೋಭವ ಅಂತ ತಿದ್ದುಕೊಳ್ಬೇಕು. ಈ ಎಲ್ಲ ತಿದ್ದುಪಡಿಗಳನ್ನು
ನೀವು ನಿಮ್ಮ ಪುಸ್ತಕಗಳಲ್ಲಿ ಮಾಡಿಕೊಂಡ್ರೆ, ಹಾಗೆ ಯಾರು ವಿದ್ವಾಂಸರ ಗಮನಕ್ಕೆ ಬಂದು ಅವರ ತಿದ್ದುಪಡಿ ಮಾಡಿಕೊಂಡ್ರೆ ಮುಂದಿನವರಿಗೆ ಓದಲಿಕ್ಕೆ ಸುಲಭ ಆಗ್ತದೆ ಅಂತ ಈ ತಿದ್ದುಪಡಿಗಳನ್ನು ಕೂಡ ಹೇಳ್ತಿದ್ದೇನೆ. ತೀರಾ ಜನಸಾಮಾನ್ಯರಿಗೆ ಕೇವಲ ಶ್ರವಣ ಮಾತ್ರ ಬಯಸುವವರಿಗೆ ಇಷ್ಟೆಲ್ಲ ವಿವರಗಳು ಬೇಕಾಗಲಿಕ್ಕಿಲ್ಲ. ಆದರೆ ನಾನು ಇದ್ರ ಬಗ್ಗೆ ಕಷ್ಟಪಟ್ಟದ್ದೇನಿದೆ ಅದು ಉಳಿದವರಿಗೂ ಸಿಗಲಿ ಅನ್ನೋ ದೃಷ್ಟಿಯಿಂದ ಹೀಗೆ ಮಾಡ್ತಿದ್ದೇನೆ. ಹೀಗೆ ಆ ಮುಖ್ಯ ಪ್ರಾಣನ ಮೂಲ ರೂಪದಿಂದಲೇ ಈ 3 ಪ್ರಾಣ ಅಪಾನ ವ್ಯಾನಗಳಿಗೂ ಹುಟ್ಟಿವೆ, ಅವನಲ್ಲೇ ಲೀನ ಆಗ್ತವೆ. ಮತ್ತೊಂದು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಈ 5 ಕೂಡ ಮೂಲ ರೂಪನಾದ ಪ್ರಾಣದಿಂದಲೇ ಹುಟ್ಟುತ್ತದೆ. ತತ್ ಪಂಚಕಂ ಅಂತಲ್ಲಿ ಹಿಂದೆ ಬಂದಿದೆ. ತತ್ ಪಂಚತ್ವಂ ಅಂತೇನು ಮೂಲ ಭಾಗವತ ಶ್ಲೋಕದಲ್ಲಿದೆ, ಅದನ್ನು ವಿವರಿಸಿದ್ದಾರೆ. ಪಂಚಾನಾಂ ಅನಾದ್ವ ಪ್ರಾಣತೋಭವ ಅಂತ. ಹೀಗೆ ಇಷ್ಟು ವಿಷಯಗಳು ಬಂದಿವೆ. ಪ್ರಾಯ ಇವು 7 ಆಗ್ತವೆ. ಯಾದವಾರರು ಹೇಳುವಂತೆ ಈಗಾಗಲೇ 5 ಆಗಿದೆ, ಮುಂದೆ 6 ಮತ್ತು 7 ಆಗ್ತವೆ. ಪುರಾಣಿಕಾಚಾರ್ಯ ಪುಸ್ತಕದಲ್ಲಿ 5ನೇದನ್ನು ವಿವರಿಸಿದ್ದಾರೆ. ಸಮಾನ ಉದಾನರು ಪ್ರಾಣಾಪಾನ ವ್ಯಾನ ಎಂಬ 3 ಮೂರ್ತಿಗಳಿಂದ ಹೀಗೆ ಜನಿಸಿದರು. ಇದಾದ ಮೇಲೆ ಇನ್ನೊಂದು ರೀತಿಯ ಲಯಚಿಂತನ ಅಂತಿದೆಯಲ್ಲ, ಪ್ರಾಣಾಪಾನ ವ್ಯಾನ ಈ 3ರಿಗೆ ಪ್ರಾಣನಿಂದ ಉತ್ಪತ್ತಿ, ಅವನಿಂದಲೇ ಲಯ, ಇದು 6ನೇದ್ದು. ಅಥವಾ ಪ್ರಾಣಾದಿ 5 ಕೂಡ ಮೂಲ ರೂಪ ಪ್ರಾಣನಿಂದಲೇ ಉತ್ಪತ್ತಿ, ಅವನಲ್ಲೇ ಲಯ ಅಂತ ಹೀಗೆ ಬಂದಿದೆ. ಇವು ಮತ್ತು 6 ಮತ್ತು 7 ಆಗಬಹುದು ಅಂತ ನಂದೊಂದು ಆಲೋಚನೆ. ಸಂಖ್ಯೆಗಳ ದೃಷ್ಟಿ ಬಗ್ಗೆ ನಾನು ಬಹಳ ವಿಚಾರ ಏನು ಮಾಡ್ಲಿಕ್ಕೆ ಹೋಗೋದಿಲ್ಲ ಮುಂದೆ. ಯಾಕಂದರೆ ವರ್ಗೀಕರಣ ಅನ್ನೋದು ಆ ವರ್ಗೀಕರಣ ಮಾಡುವವರ ವಿವಕ್ಷೆಯನ್ನು ಹೊಂದಿಕೊಂಡಿರ್ತದೆ. ಅದರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು. ನಾವೇನದ್ರ ಬಗ್ಗೆ ಬಹಳ ಆಲೋಚನೆ ಮಾಡಬೇಕಾಗಿಲ್ಲ. ಈ ಸದ್ಯ ಇಷ್ಟನ್ನು ಹೇಳಿದ್ದೀನಿ. ಹೀಗೆ ಒಂದು ರೂಪದಿಂದ ಇನ್ನೊಂದು ರೂಪ ಹುಟ್ಟಬೇಕಾದ್ರೆ ಆ ಪ್ರಾಣ ಅಪಾನ ವ್ಯಾನ ಇತ್ಯಾದಿಗಳಲ್ಲಿ ಭೇದ ಇರಬೇಕಲ್ಲ. ಅಂದರೆ ಭೇದ ಏನು ಇರಬೇಕಾಗಿಲ್ಲ. ಅದನ್ನೇ ಭಾಗವತ ತಾತ್ಪರ್ಯ ಹೇಳ್ತದೆ. ಏಕಸ್ಯೈವ ಸ್ವರೂಪಾಣಿ, ಒಬ್ಬನೇ ಪ್ರಾಣನ ಸ್ವರೂಪಗಳಿವೆಲ್ಲ 5 ಸ್ವರೂಪಗಳಿವೆ. ಸಚ ಪ್ರಾಣೋ ಹರಿರ್ಜಾತಃ, ಆ ಪ್ರಾಣ ಹರಿಯಿಂದ ಹುಟ್ಟಿದ. ಎಂಥವನು ಹರಿ? ಹೃದಯಸ್ಥಾತ್ ಆತ್ಮನಃ, ಹೃದಯದಲ್ಲಿರುವಂತಹ ಆತ್ಮ ಎಂಬ ರೂಪದಿಂದ ಈ ಪ್ರಾಣ ಹುಟ್ಟಿದ. ಜಾತಃ ಅಂದರೆ ಈಗ ಅವನು ಅಭಿವ್ಯಕ್ತನಾಗಿದ್ದಾನೆ. ಮುಂದೆ ಸ ಆತ್ಮ ಬ್ರಹ್ಮಣೋ ಜಾತಃ ಅಂತಿದೆ. ಆ ಹೃದಯದಲ್ಲಿರುವ ಹೃದಯದಲ್ಲಿರುವ ಆತ್ಮ ಎಂಬ ರೂಪ ಬ್ರಹ್ಮನಿಂದ ಹುಟ್ಟಿದೆ ಅಂತ. ಅಲ್ಲಿ ಜಾತಃ ಅಂದರೆ ಅಭಿವ್ಯಕ್ತ ಅಂತ ಅರ್ಥ. ಪರಮಾತ್ಮನಿಂದ ಮುಖ್ಯ ಪ್ರಾಣ ಹುಟ್ಟುತ್ತಾನೆ. ಪರಮಾತ್ಮನದೇ ಒಂದು ರೂಪ ಇನ್ನೊಂದು ರೂಪದಿಂದ ಹುಟ್ಟುತ್ತದೆ ಅಂದರೆ ಅದು ಅಲ್ಲಿ ಅಭಿವ್ಯಕ್ತಿ ಅಂತ ತಿಳ್ಕೊಳ್ಬೇಕು. ವಿಶ್ವರೂಪ ಅಂತಂದರೆ ಸರ್ವತ್ರ ವ್ಯಾಪ್ತ ಅಂತ ಅರ್ಥ. ಇವೆಲ್ಲವನ್ನು ಹೀಗೆ ತಿಳ್ಕೊಂಡ್ರೆ ಅದರಿಂದ ಅದು ಸಂಸಾರಕ್ಕೆ ಮೋಚಕ ಆಗ್ತದೆ ಅಂತ ನಾವು ಕಳೆದ ದಿವಸ ಅದನ್ನು ನೋಡಿದ್ದೀವಿ. ಇದಿಷ್ಟು ಹೀಗೆ ಚಿಂತನೆ ಮಾಡುವಾಗ ಆ ಲಯ ಏನೂ ಆಗಲಿಲ್ಲ. ದೇವತೆಗಳೆಲ್ಲ ಎಲ್ಲಿದ್ದಂತೆ ಇದ್ದೇ ಇದ್ದಾರೆ. ಆದ್ದರಿಂದ ಲಯ ಎಲ್ಲಿಂದ ಬಂತು ಅಂತ ಈಗ ಒಂದು ಪ್ರಶ್ನೆ ಬಂದರೆ, ಲಯ ಈಗ ಆಗಬೇಕಾಗಿಲ್ಲ. ಅಸ್ಯ ಅಸ್ಮಿನ್ ಅಂತೇನಿದೆ ಅದನ್ನೇ ಬ್ರಹ್ಮತರ್ಕದ ಮಾತಿನಿಂದ ಸ್ಪಷ್ಟಪಡಿಸ್ತಾರೆ. ಅಸ್ಯ ಅಸ್ಮಿನ್ ವಿಲಯೋ ಭವತೀತಿ ಏವಂ ವಿಜ್ಞಾನಂ ಆಹುತಿ. ಆಹುತಿ ಹಾಕುವುದು ಅಂದರೆ ಹೀಗೆ ತಿಳ್ಕೊಳ್ಳುವುದೇ ಆಹುತಿ. ಈ ಒಬ್ಬ ದೇವತೆ ಮತ್ತೊಬ್ಬ ದೇವತೆಯಲ್ಲಿ ಲೀನ ಆಗ್ತಾನೆ, ಮುಂದೆ ಆಗ್ತಾನೆ ಅಂತ. ಮತ್ತು ತತ್ಕಾಲ ವಿಲಯ, ಆ ಕಾಲದಲ್ಲೇ ಅವರು ಲಯ ಹೊಂದುತ್ತಾರೆ ಅಂತ ಅರ್ಥ ಅಲ್ಲ. ಅನ್ಯೋವ ತಸ್ಯ ದರ್ಶನಾತ್. ಯಾಕೆಂದರೆ ಅವರೆಲ್ಲ ದೇವತೆಗಳು ಈ ಯುಧಿಷ್ಠಿರ ಅಥವಾ ಮತ್ತಾರೋ ಉಳಿದವರು ವಿಜ್ಞಾನಿಗಳು ಹಾಗೆ ಚಿಂತನೆ ಮಾಡಿದ ಬಳಿಕವೂ ಕೂಡ ಅಲ್ಲೇ ಮುಂದುವರಿತಾರಲ್ಲ. ಆಗ ಅದರಿಂದ ಅವರು ಲಯ ಹೊಂದುವುದು ಅವಾಗೇನಲ್ಲ, ಲಯ ಹೊಂದುತ್ತಾರೆ ಅಂತ ಇವನು ಚಿಂತನೆ ಮಾತ್ರ ಮಾಡ್ತಾನೆ. ಅದ್ಯಾಕೆ ಮಾಡ್ತಾನೆ ಅಂದರೆ ಸಂಸಾರ ಮೋಚಕ ಆದ್ದರಿಂದ, ಇದೊಂದು ಬ್ರಹ್ಮಯಜ್ಞ ಆದ್ದರಿಂದ. ಅದು ನಾವು ಕಳೆದ ದಿವಸ ನೋಡಿದ್ದೀವಿ. ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅನಂತ ತೀರ್ಥರು ಮತ್ತು ಯಾದವೇಂದ್ರರು ಹೇಳುವ ವಿಷಯಗಳಲ್ಲಿ ಇನ್ನೂ ಭಿನ್ನಾಭಿಪ್ರಾಯಗಳಿಲ್ಲ. ಆದರೆ ಬೇರೆ ಬೇರೆ ಪ್ರಕಾರಗಳು, ಪ್ರಕಾರಾಂತರಮಾಹ, ವಿಧಾಂತರಮಾಹ ಅಂತ ಈಗ ಮಾತ್ರ ಕೇಳಿ ಬರ್ತದೆ. ಇದೆಲ್ಲರೂ ಪರಿಶೀಲಿಸಿ ಮಾಡಿದ ಮೇಲೆ ಗೋವಿಂದಾಚಾರ್ಯ ಹೇಳುವಂಥ ವರ್ಗೀಕರಣ ಹೊಂದಿದೆ. ಅತ್ರೈವಂ ಯೋಜನಾ ಅಂತ ಅವರು ಟಿಪ್ಪಣಿ ಬರೆದಿದ್ದಾರೆ ತಾವು ಭಾಗವತ ಸಂಪಾದನೆ ಮಾಡಿದ ಗ್ರಂಥದಲ್ಲಿ. ಆದವು ವ್ಯಾನ, ಮೊದಲು ವ್ಯಾನ, ಅವನಿಂದ ಅಪಾನ, ಅವನಿಂದ ಪ್ರಾಣ,
ಈ ವ್ಯಾನ ಅಪಾನ ಮತ್ತು ಪ್ರಾಣರಿಂದ ಉದಾನ ಸಮಾನರು ಹುಟ್ಟಿದ್ರು ಅಂತ ಒಂದು ವಿಧಾನ. ಇನ್ನೊಂದು ವಿಧಾನ ಹೇಳ್ತಾರೆ, ಮೊದಲು ವ್ಯಾನ, ಆಮೇಲೆ ಉದಾನ, ಉದಾನನಿಂದ ಸಮಾನ, ಆಮೇಲಿನಿಂದ ವ್ಯಾನನಿಂದನೇ ಅಪಾನ, ಅಪಾನನಿಂದ ಪ್ರಾಣ ಅಂತ ಇನ್ನೊಂದು ವಿಧಾನ. ಇವೆರಡು ವಿಧಾನಗಳಲ್ಲಿ ಮೊದಲನೇ ವಿಧಾನ ಭಾಗವತವೇ ಹೇಳಿದ್ದಿದೆ, ಎರಡನೇದನ್ನು ಭಾಗವತ ಹೇಳಲಿಲ್ಲ, ಭಾಗವತ ತಾತ್ಪರ್ಯ ಸೂಚನೆ ಮಾಡಿದೆ. ಇವೆರಡು ವಿಧಾನಗಳನ್ನು ಗೋವಿಂದಾಚಾರ್ಯನು ತೋರಿಸಿದ್ದಾರೆ. ಇದರಲ್ಲಿ 5 ಪ್ರಾಣಗಳ ಬಗ್ಗೆ ಉತ್ಪತ್ತಿ 5 ಪ್ರಾಣಗಳ ಉತ್ಪತ್ತಿ ಬಗ್ಗೆನೂ ಕೂಡ ಬಂದಿದೆ. ಈಗ ಯಾದವಾರ್ಯ ದೃಷ್ಟಿಯಿಂದ ನಾವೇನು ನೋಡಿದ್ವಿ, ಅದರಲ್ಲಿ ಒಂದೊಂದು ಎರಡೆರಡು ಪ್ರಾಣದ, ಒಂದು ಪ್ರಾಣ, ಎರಡು ಪ್ರಾಣ, ಅಥವಾ 2ರಿಂದ 3ರಿಂದ 2 ಹೀಗೆಲ್ಲ ನಾವೇನು ನೋಡ್ತಾ ಬಂದಿದ್ದೀವಿ. 5 ಸೇರಿ ವರ್ಗೀಕರಣ ಮಾಡಿರುವಂಥದ್ದು ಬಂದದ್ದು ಕಡಿಮೆ. ಏಳನೇ ಪ್ರಕಾರ ಒಂದು ಕಡೆ ಮಾತ್ರ 5 ರೂಪಗಳು ಕೂಡ ಮೂಲ ಮುಖ್ಯ ಪ್ರಾಣದ ರೂಪದಲ್ಲಿ ಹುಟ್ಟಿವೆ ಅಂತ ಒಂದು ಕಡೆ ಬಂದಿದೆ. ಹುಟ್ಟುವ ಕ್ರಮಗಳನ್ನು 5 ರೀತಿಯಾಗಿ ಹೇಳುವಾಗ 5 ರೂಪಗಳು ಹೇಗೆ ಹುಟ್ಟಿವೆ ಅಂತ ವಿಧಾನಗಳನ್ನು ಹೇಳಬೇಕು. ಒಂದೊಂದು ವಿಧಾನದಲ್ಲಿಯೂ ಕೂಡ 5 ರೂಪಗಳು ಉತ್ಪತ್ತಿ ಬೇಕು. ಆದರೆ ಯಾದವಾರ್ಯ ತೋರಿಸಿದ ಕ್ರಮದಲ್ಲಿ ಆ ಥರ ಆಗಲಿಲ್ಲ. ಒಂದೊಂದು ವಿಧಾನದಲ್ಲಿ 1-2 ರೂಪಗಳ ಉತ್ಪತ್ತಿ, 2ರಿಂದ 3, 3ರಿಂದ 2 ಹೀಗೆಲ್ಲ ಬೇರೆ ಬೇರೆ ಥರ ಬಂದ್ಬಿಡ್ತು. ತಪ್ಪೇನಲ್ಲ. ಒಂದೊಂದು ವಿಧಾನದಲ್ಲಿಯೂ ಕೂಡ 5 ರೂಪಗಳ ಉತ್ಪತ್ತಿಯೂ ಬೇಕು ಅಂತಿದ್ರೆ ಆವಾಗ ಗೋವಿಂದಾಚಾರ್ಯ ಹೇಳಿದ್ದು ಸರಿ ಆಗ್ತದೇನೋ, ಅದು ತೀರ್ಮಾನಿಸುವುದು ಕಷ್ಟ ಆಗ್ತದೆ ಅಂತೂ ಅದನ್ನು ಹೇಳಿದ್ದೇನೆ. ಗೋವಿಂದಾಚಾರ್ಯ ಹೇಳಿದ್ದು 2 ಆದವು. ಮುಂದೆ ಪ್ರಾಣಾದಿ ಜನನೇ ಪುನರ್ವಿಧಾಂತರ ಮುಚ್ಚತೆ ಅಂತ ತಮ್ಮ ಟಿಪ್ಪಣಿಯಲ್ಲಿ ಹೇಳಿದ್ದಾರೆ. ಪ್ರಯಾಣಾಮ್ ಅಂತ, ತ್ರಯಾಣಾಮ್ ಇತ್ಯಾದಿನ, ಪ್ರಯಾಣಾಮ್ ಅಂತ ಏನು ಭಾಗವತ ತಾತ್ಪರ್ಯ ಮಾತಿದೆ ಅದರ ಮೂಲಕ ಮತ್ತಷ್ಟು ಅದನ್ನು ವಿವರಿಸಿದ್ದಾರೆ. ತ್ರಯಾಣಾಮ್ ಅಂದರೆ ಪ್ರಾಣ, ಅಪಾನ, ವ್ಯಾನ ಈ 3 ಕೂಡ ಮೂಲ ರೂಪವನ್ನಾದ ಪ್ರಾಣನೆಂದರೆ ಹುಟ್ಟುತ್ತವೆ. ಅದಾದ ಬಳಿಕ ಆ ಪ್ರಾಣ, ಅಪಾನ, ವ್ಯಾನಗಳಿಂದ ಸಮಾನ ಉದಾನಗಳು ಹುಟ್ಟುತ್ತವೆ. ಇದು 3ನೇ ಪ್ರಕಾರ. ಈ 3ನೇ ಪ್ರಕಾರವನ್ನು ನಾವು ಗಮನಿಸಬೇಕು. 5 ಪ್ರಾಣಗಳ ಉತ್ಪತ್ತಿ ಬಗ್ಗೆ ಬಂತು. ಹಿಂದೆ 2ನೇದರಲ್ಲಿ ಮತ್ತು 1ನೇದರಲ್ಲಿಯೂ ಕೂಡ 5 ಪ್ರಾಣಗಳ ಉತ್ಪತ್ತಿ ಬಗ್ಗೆಯೂ ಬಂದಿತ್ತು. ಅಥಚ ವಿಧಾಂತರಂ, ಮತ್ತು ಇನ್ನೂ ಒಂದು ವಿಧಾನ ಇದೆ, 4ನೇ ವಿಧಾನ ಅಂತಾರೆ. ಪಂಚಾನಾಂ ಪ್ರಾಣ, ಅಪಾನ, ವ್ಯಾನ, ಉದಾನ ಸಮಾನ 5 ಕೂಡ ಮುಖ್ಯ ಪ್ರಾಣನಿಂದಲೇ ಹುಟ್ಟಿವೆ. ಇವೆಲ್ಲ 5 ಕೂಡ ಮೂಲ ರೂಪನಾದ ಮುಖ್ಯ ಪ್ರಾಣನಿಂದಲೇ ಹುಟ್ಟುತ್ತವೆ ಅಂತ ಅದರ ತಾತ್ಪರ್ಯ. ಹೀಗೆ ಗೋವಿಂದಾಚಾರ್ಯ ಏನು 4 ವಿಧಗಳನ್ನು ಹೇಳಿದ್ದಾರೆ. ಅದರಲ್ಲಿ 5 ಪ್ರಾಣಗಳ ಉತ್ಪತ್ತಿಯೂ ಕೂಡ ಪ್ರತಿಯೊಂದು ವಿಭಾಗದಲ್ಲೂ ಇದೆ. ಆದ್ದರಿಂದ ಅದೊಂದು ವೈಶಿಷ್ಟ್ಯಪೂರ್ಣವಾಗಿ ಕಾಣಿಸ್ತದೆ. ಯಾದವಾರ್ಯ ಹೇಳಿದ್ರಲ್ಲಿ ಆ ವೈಶಿಷ್ಟ್ಯ ಕಾಣಿಸುವುದಿಲ್ಲ. ಕಾಣಿಸದೆ ಹೋದರೂ ಕೂಡ ಅದು ಪ್ರಾಜ್ಞಸಮ್ಮತ ಅಂತ ತಿಳ್ಕೊಳ್ಬೇಕಾಗ್ತದೆ. ಪ್ರತಿಯೊಂದು ವರ್ಗೀಕರಣದಲ್ಲಿಯೂ 5 ಪ್ರಾಣಗಳ ಉತ್ಪತ್ತಿ ಬಗ್ಗೆ ಯಾಕೆ ಹೇಳಬೇಕು? ಯಾವುದೋ 1-2 ಪ್ರಾಣಿಗಳ ಉತ್ಪತ್ತಿ, ಒಂದರಿಂದ ಇನ್ನೊಂದು ಹುಟ್ಟಿತು, ಮತ್ತೊಂದರಿಂದ ಇನ್ನೊಂದು ಹುಟ್ಟಿತು ಅಂತ ಹೇಳುವಾಗಲೂ ಕೂಡ ವರ್ಗೀಕರಣ ಸಾಧ್ಯ ಆಗಬಹುದು. ಅದಕ್ಕಿಂತ ಹೆಚ್ಚಿಂದೇನು ನಾನು ಇನ್ನು ಅದನ್ನು ವಿಮರ್ಶಿಸ್ಲಿಕ್ಕೆ ಹೋಗೋದಿಲ್ಲ. ಇದು ಯಾವುದು ಸರಿ ಯಾವುದು ತಪ್ಪು ಅನ್ನೋದ್ರ ಬಗ್ಗೆ ಆಚಾರ್ಯರು ಅದನ್ನು ಇದು ಇನ್ನೊಂದು ವಿಧ ಮತ್ತೊಂದು ವಿಧ ಅಂತ ಏನು ಹೆಚ್ಚಿಂದ ಹೇಳಲಿಲ್ಲ, ಅದನ್ನು ಸಂಕೀರ್ಣವಾಗಿ ಹೇಳ್ತಾ ಹೋಗಿದ್ದಾರೆ. ಅದರಿಂದ ಒಟ್ಟಾರೆ ವರ್ಗೀಕರಣಗಳು ಎಷ್ಟು ಅಂತ ಚರ್ಚೆ ಮಾಡ್ತಾ ಕೂಡುವುದರಲ್ಲಿ ಹೆಚ್ಚಿನ ಅರ್ಥವೇನಿಲ್ಲ ಅಂತ ಕಾಣಿಸ್ತು ನನಗೆ, ಇಷ್ಟು ಶ್ರಮ ಪಟ್ಟ ಮೇಲೆ. ಅನಾದ್ವಾ ಪ್ರಾಣತೋ ಭವ ಅಂತ ಹೇಳಿದಾರಲ್ಲ, ಅಲ್ಲಿ ಗೋವಿಂದಾಚಾರ್ಯ ಒಂದು ಸ್ವಾರಸ್ಯವನ್ನು ಗುರುತಿಸಿದ್ದಾರೆ. ಈ ಅನ ಅಂತ ಮೂಲ ಶಬ್ದ, ಅನಚೇಷ್ಟಾಯಾಮ್ ಅಂತ, ಅದಕ್ಕೇನೆ ಪ್ರ ಅಂತ ಉಪಸರ್ಗ ಬಂದರೆ ಪ್ರಾಣ ಆಗ್ತದೆ, ಅಪ ಅಂತ ಉಪಸರ್ಗ ಬಂದರೆ ಅಪಾನ ಆಗ್ತದೆ, ವಿ ಅಂತ ಉಪಸರ್ಗ ಬಂದರೆ ವ್ಯಾನ ಆಗ್ತದೆ, ಉತ್ ಅಂತ ಉಪಸರ್ಗ ಬಂದರೆ ಉದಾನ, ಸಮ್ ಅಂತ ಉಪಸರ್ಗ ಬಂದರೆ ಸಮಾನ ಆಗ್ತದೆ. ಹಾಗಾದರೆ ಅನ ಅಂತ ಶಬ್ದ ಪ್ರಯೋಗ ಮಾಡಿದರೆ ಅದು ಮೂಲ ರೂಪ ಅಂತ ಗೊತ್ತಾಗ್ತದೆ ನಮಗೆ. ಮೂಲ ಧಾತು ಇರುವುದು ಅನ ಅಂತ, ಅದಕ್ಕೆ ಉಪಸರ್ಗಗಳು ಬಂದಾಗ ಉಳಿದು 5 ಹೇಗೋ ಹಾಗೆ ಅನ ಅಂದರೆ ಮೂಲ ರೂಪ, ಮುಖ್ಯ ಪ್ರಾಣನ ಮೂಲ ರೂಪ, ಅದರಿಂದ ಹುಟ್ಟಿದವು ಉಳಿದ 5 ರೂಪಗಳು ಅಂತ ಹೀಗೆ ನಮಗೆ ಅದು ತಿಳಿದು ಬರ್ತದೆ. ಹೀಗೆ ಈ ಎಲ್ಲ ಟಿಪ್ಪಣಿಗಳನ್ನು ಪರಿಶೀಲಿಸಿ ನಾನು ಕೂಡ ಆಲೋಚನೆ ಮಾಡಿ ಇದನ್ನು ಹೇಳಿದ್ದೇನೆ. ವಿದ್ವಾಂಸರು ಮತ್ತಿತರ ಭಾಗವತರು ಇದನ್ನೆಲ್ಲ ಕೇಳಿ ಅದರ ಪರಿಶೀಲನೆ ಮಾಡಿ ಅದರ ಮೌಲ್ಯಮಾಪನ ಮಾಡಬೇಕು. ತಮ್ಮ ಅಭಿಪ್ರಾಯವನ್ನು ಅದರ ಕುರಿತು
ತಿಳಿಸ್ಬೇಕು ಅನ್ನುವಲ್ಲಿಗೆ ಈ ಭಾಗ ಸಮಾಪ್ತವಾಗ್ತದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಎನ್ನ ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.